ಟ್ರಾಫಿಕ್ ಅಂಡ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ಸಮಿತಿ CITU ರಾಜ್ಯ ಸಮಿತಿಯ ಕರೆಯ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಂಘಗಳು CITUನ ಸಂಯೋಜನೆಗೊಂಡಿರತಕ್ಕಂಥ ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಹಿತೆಗಳಿಗೆ ಆಕ್ಷೇಪಣೆಗಳನ್ನು ನಾವು ಸಾಮೂಹಿಕವಾಗಿ ಸಲ್ಲಿಸ್ತಾ ಇದ್ದೀವಿ. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಈ ಸಂಹಿತೆಗಳು ರಾಜ್ಯಗಳಲ್ಲಿ ಜಾರಿಯಾಗಬೇಕು ಅಂದರೆ ಇದು ಸಮವರ್ತಿ ಪಟ್ಟಿ ಬರೋದ್ರಿಂದ ಕರ್ನಾಟಕದ ಪ್ರತಿ ರಾಜ್ಯ ಸರ್ಕಾರಗಳು ನಿಯಮಾವಳಿಗಳನ್ನು ರಚಿಸಬೇಕು. ನಿಯಮಾವಳಿಗಳನ್ನು ರಚಿಸಿದ್ರೆ ಮಾತ್ರ ಜಾರಿಯಾಗುತ್ತೆ. ಈಗಾಗಲೇ ಕೇರಳ ಸರ್ಕಾರ ಆ ಸಂಹಿತೆಗಳನ್ನು ವಿರೋಧಿಸಿ ನಾವು ನಿಯಮಾವಳಿ ರಚಿಸೋದೆಲ್ಲ ಪರ್ಯಾಯ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆಗಲೇ ಒಂದು ತೀರ್ಮಾನ ತಗೊಂಡಿದೆ, ವಿಧಾನಸಭೆ ಅಧಿವೇಶನ ತೀರ್ಮಾನ ತಗೊಂಡಿದೆ, ಅದಕ್ಕಾಗಲೇ ಕಮಿಟಿ ಮಾಡಿ. ಆದರೆ ಕರ್ನಾಟಕ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ ಸಂಹಿತೆಗಳನ್ನ ವಿರೋಧ ಪಕ್ಷವಾಗಿ, ಆದರೆ ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ನಿಯಮಾವಳಿಯನ್ನು ಜಾರಿ ಮಾಡಲಿಕ್ಕೆ ಕರಡು ನಿಯಮಾವಳಿ ರಚನೆ ಮಾಡಿ ಜಾರಿ ಮಾಡಿಬಿಟ್ಟಿದ್ದಾರೆ. ಅದರರ್ಥ ಕರ್ನಾಟಕದಲ್ಲಿ ಕಾರ್ಮಿಕ ಸಂಹಿತೆಗಳನ್ನು ಅತ್ಯಂತ ಕಾರ್ಮಿಕ ವಿರೋಧಿಯಾತ್ಮಕ ಸಂಹಿತೆಗಳು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತಯಾರಾಗಿದೆ, ಕಾಂಗ್ರೆಸ್ ಸರ್ಕಾರ. ಸೊ ಆ ಕಾರಣಕ್ಕೆ ನಾವು ಮೊನ್ನೆ ಅಖಿಲ ಭಾರತ ಮುಷ್ಕರದಲ್ಲೂ ಕೂಡ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ. ಸೊ ಇವತ್ತು ನಮ್ಮ ಇವತ್ತಿನ ಹೋರಾಟ ಅಂತಂದರೆ ಏನು ರಾಜ್ಯ ಸರ್ಕಾರ ನಿಯಮಾವಳಿಗಳನ್ನು ಜಾರಿ ಮಾಡಕ್ಕೆ ಕೊಟ್ಟಿದೆ ಅದನ್ನ ತಡಿಬೇಕು. ಅದಕ್ಕೆ ನಾವು ಕಾರ್ಮಿಕರು ಸಾಮೂಹಿಕವಾಗಿ ಪ್ರತ್ಯೇಕವಾಗಿ ಸಂಘಗಳಿಂದ ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ, ಆಕ್ಷೇಪಣೆ ಫೈಲ್ ಮಾಡ್ತಿದ್ವಿ. ಈ ಆಕ್ಷೇಪಣೆಗಳನ್ನ ಪರಿಗಣಿಸಿ ಪರ್ಯಾಯ ಸಂಹಿತೆಗಳನ್ನು ಕರ್ನಾಟಕ ಜಾರಿ ಮಾಡಬೇಕು. ಇವತ್ತು ಸಂಘ ಕಟ್ಟ ಹಕ್ಕನ್ನು ಕಿತ್ತಾಕ್ತಾ ಇದ್ದಾರೆ, ಕನಿಷ್ಠ ವೇತನ ಹಕ್ಕನ್ನು ಕಿತ್ತಾಡ್ತಾ ಇದ್ದಾರೆ, ಕಾಯಂ ಉದ್ಯೋಗದ ಹಕ್ಕನ್ನು ಕಿತ್ತಾಕ್ತಾ ಇದ್ದಾರೆ. ಮತ್ತೆ ರಕ್ಷಣೆ ಹೆಸರಿನಲ್ಲಿ ಇವತ್ತು ಕಾರ್ಮಿಕರಿಗೆ ಇವತ್ತು ಕೆಲಸ ರಕ್ಷಣೆ ಇರೋದಿಲ್ಲ. ಇವತ್ತು ಹಲವಾರು ಸಮಸ್ಯೆಗಳಿದೆ. ಮತ್ತೆ ಕಾರ್ಖಾನೆಗಳನ್ನ ಕಾರ್ಮಿಕ ಇಲಾಖೆಯ ಅನುಮತಿಯಿಂದಲೇ ಮುಚ್ಚತಕ್ಕಂಥ ಅವಕಾಶವನ್ನು ಇವತ್ತು ಸಂಹಿತೆಗಳಿಗೆ ಕೊಡಲಾಗಿದೆ. ಜೊತೆಗೆ ಇವತ್ತು ಕಾರ್ಮಿಕರು ಮುಷ್ಕರ ಮಾಡಲಿಕ್ಕೆ 60 ದಿವಸ ಮುಂಚೆ ನೋಟಿಸ್ ಕೊಡಬೇಕು ಅನ್ನುವಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಾರ್ಮಿಕ ಇಲಾಖೆಗೆ ಇನ್ಸ್ಪೆಕ್ಷನ್ ಮಾಡತಕ್ಕಂಥ ಅಧಿಕಾರನ ಕಿತ್ತಾಕಿ ಫೆಸಿಲಿಟೇಟರ್ ಆಗಿ ಮಾಡಿದ. ಸೊ ಇಷ್ಟೊಂದು ಜನ ವಿರೋಧಿಯಾಗಿರ್ತಕ್ಕಂಥ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಸಂಹಿತೆಗಳ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಅಧಿಕೃತವಾಗಿ ಕಾನೂನು ಪ್ರಕಾರವಾಗಿ ಇವತ್ತು ಸಂಹಿತೆಗಳಿಗೆ ಆಕ್ಷೇಪಣೆ ಸಲ್ಲಿಸ್ತಾ ಇದ್ವಿ, ಸಾಮೂಹಿಕವಾಗಿ ಆಕ್ಷೇಪಣೆ ಸಲ್ಲಿಸ್ತಾ ಇದ್ವಿ. ಇದೇ ಆಕ್ಷೇಪಣೆಗಳನ್ನ ಎಲ್ಲಾ ಕ್ಷೇತ್ರಗಳ ಶಾಸಕರಿಗೆ 7 ಮತ್ತು 8ನೇ ತಾರೀಕು ಪ್ರತ್ಯೇಕವಾಗಿ ಪ್ರತ್ಯೇಕ ಯೂನಿಯನ್ಗಳ ಮುಖಾಂತರ ಆಕ್ಷೇಪ ಸಲ್ಲಿಸ್ತಾ ಇದ್ದೀವಿ. ಏನು ಬಜೆಟ್ ಅಧಿವೇಶನ ಶುರು ಆಗ್ತಾ ಇದೆ, ಬಜೆಟ್ ಅಧಿವೇಶನದಲ್ಲಿ ಶಾಸಕರು ಅಂತ ಮಾತಾಡಬೇಕು ಅನ್ನುವಂಥದ್ದು ಆಕ್ಷೇಪ ಸಲ್ಲಿಸ್ತೀವಿ. ಮತ್ತೆ ಕರ್ನಾಟಕ ಸರ್ಕಾರ ಕನಿಷ್ಠ ವೇತನವನ್ನ ಜಾರಿ ಮಾಡತಕ್ಕಂಥ ಅಧಿಸೂಚನೆ ತಡೆ ಹಿಡಿದಿದೆ, ಕರಡು ಸೂಚನೆಯನ್ನ ಅದನ್ನ ಕೂಡಲೇ ಜಾರಿ ಮಾಡಬೇಕು ಅನ್ನೋ ಆಕ್ಷೇಪಣೆಯನ್ನು ಕೂಡ ಇವತ್ತು ನಾವು CITU ಮುಖಾಂತರ ಧರ್ಮೇಶ್